ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು SVN ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿ ಟೊಮೆಟೊ ಚಟ್ನಿ ಮಾಡೋದನ್ನು ನೋಡೋಣ. ಮೊದಲಿಗೆ ಒಂದು ಪಾತ್ರೆಗೆ ಸ್ವಲ್ಪ ಶೇಂಗಾ ಹಾಕ್ಬಿಟ್ಟು ಬಿಸಿ ಮಾಡ್ತಾ ಇದ್ದೀನಿ. ಇದನ್ನು ಹುರ್ಕೊಬೇಕು ಸ್ವಲ್ಪ. ನೋಡಿ, ಒಂದು 2 ಟೇಬಲ್ ಸ್ಪೂನ್ ಅಷ್ಟೇ ಇದೆ ಇದು ಶೇಂಗಾ ಬೀಜ. ಇದಾಗಿದೆ, ಇದನ್ನು ಎತ್ತಿಟ್ಕೊತೀನಿ. ನೋಡಿ, ಇದು ಒಣಮೆಣ್ಸಿನ್ಕಾಯಿ ಈಗ ಹಣ್ಮೆಣ್ಸಿನ್ಕಾಯಿನ ಹುರ್ಕೋಬೇಕು. ಹಣ್ಮೆಣ್ಸಿನ್ಕಾಯಿ ಇಲ್ಲ ಅಂದ್ರೂ ಈ ಹಸಿಮೆಣ್ಸಿನ್ಕಾಯಿ ತಂದಿರ್ತಾರಲ್ವ ಮನೆಗೆ ಬಳಸೋಕ್ಕೆ, ಅದರಲ್ಲೇ ಹಣ್ಣಾಗ ಬಂದಿರುತ್ತೆ. ಆ ಥರದ ಮೆಣ್ಸಿನ್ಕಾಯಿನ ಹಾಕೋಬೋದು. ಅದು ಡ್ರೈ ಆದರೂ ಪರವಾಗಿಲ್ಲ, ಚೆನ್ನಾಗೇ ಇರುತ್ತೆ. ಎರಡು ಇಲ್ಲಾಂದ್ರೆ ಒಣಮೆಣ್ಸಿನ್ಕಾಯಿ ಹಾಕೋಬೋದು. ಅದೂ ಇಲ್ಲ ಅಂದರೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಹಸಿಮೆಣ್ಸಿನ್ಕಾಯಲ್ಲೇ ಒಣಗಿದೆ ಇದು ಹಣ್ಣಾಗಿರೋದು, ಇದನ್ನೇ ಹಾಕ್ಕೊಂಡೇ ಇದ್ದೀನಿ. ಇದು ಶೇಂಗಾ ಜೊತೆನೇ ಮಿಕ್ಸಿಗೆ ಹಾಕೊಂಡ್ರೆ ಪೌಡ್ರ್ ಆಗಿಬಿಡುತ್ತೆ, ಚಟ್ನಿ ಚೆನ್ನಾಗೇ ಇರುತ್ತೆ. ಇದು ಫ್ರೈ ಆಗ್ತಾ ಬಂದಿದೆ. ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ತೀನಿ ಈಗ ನಾನು. ನೋಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ. ಒಂದು ಸ್ವಲ್ಪ ಕರಿಬೇವು ಹಾಕಿ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಗ್ಯಾಸ್ ಸ್ಟವ್ ಆಫ್ ಮಾಡಿಕೊಂಡು ಇದರನ್ನೇ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಅದೇ ರೋಸ್ಟ್ ಆಗಿಬಿಡುತ್ತೆ. ನೆಕ್ಸ್ಟು ಟೊಮೊಟೊನ ಹುರ್ಕೋಬೇಕು. ಇದನ್ನೇ ತಿಟ್ಕೊಂಡ್ಬಿಟ್ಟು ನೋಡಿ, ಟೊಮೊಟೊನ ಒಂದು ಟೊಮೊಟೊದಲ್ಲಿ 2 ಪೀಸ್ ಮಾಡಿ ಈ ಥರ ಕಟ್ ಮಾಡಿಬಿಟ್ಟು ಈ ಮಧ್ಯದಲ್ಲಿರೋ ಪೋರ್ಷನ್ನ ತೆಗೆದುಬಿಟ್ಟಿದ್ದೀನಿ. ಇದು ಬೇಗ ಬೇಯೋದು ಇಲ್ಲ, ಮಿಕ್ಸಿಲೂ ಬೇಗ ಸಣ್ಣಾಗಲ್ಲ, ಇದನ್ನು ತಿನ್ನಲೂಬಾರ್ದು. ಅದಕ್ಕೋಸ್ಕರ ಮಧ್ಯದಲ್ಲಿರುತ್ತಲ್ವ ಇದು ಮಾತ್ರ ಇದನ್ನು ತೆಗೆದುಬಿಡ್ಬೇಕು. ಯಾವ್ದು ಅಡುಗೆ ಆಗಲಿ ಇದನ್ನು ಬಳಸದೇ ಇರೋದು ಒಳ್ಳೆಯದು. ಈ ಥರ ಜೋಡಿಸ್ಕೊತೀನಿ ನಾನು ಟೊಮೊಟೊನ. ಇದು ಕಟ್ ಮಾಡಿರೋ ಪೋರ್ಷನ್ ಮೇಲೆ ಮಾಡಿಬಿಟ್ಟು ಈ ಥರ ಜೋಡಿಸ್ಕೊಂಡ್ಬಿಟ್ಟು ಆಯಿಲ್ ಹಾಕಿ ಒಂದು ಕ್ಯಾಪ್ ಮುಚ್ಚಿಬಿಟ್ಟು 1-2 ನಿಮಿಷ ಬಿಡಬೇಕು ಇದನ್ನು. ಆವಾಗ ಕೆಳಗಡೆ ಭಾಗ ಎಲ್ಲ ಬೆಂದಿರುತ್ತೆ. ನಂತರ ಉಲ್ಟಾ ಹಾಕ್ಬೇಕು. ಮತ್ತು ಟೊಮೊಟೊನ ಮುಗಿಸ್ಬಿಟ್ಟು ಇನ್ನೊಂದು ಸರ್ತಿ ಮಾಡಬೇಕು ಅದೇ ಥರನ. ಇದೆಲ್ಲನೂ ಸಿಮ್ಮಲ್ಲಿ ಬೇಯಿದ್ರೆ, ಮೀಡಿಯಮ್ ಫ್ಲೇಮ್ ಅಥವಾ ಸಿಮ್ಮಲ್ಲಿ ಮಾಡ್ಕೋಬೇಕು. ಟೊಮೊಟೊನ ಬೇಯಿಸ್ಕೋಬೇಕು. ನೀರು ಹಾಕೋಂಗಿಲ್ಲ, ಆಯಿಲ್ ಮಾತ್ರ 1 ಟೀ ಸ್ಪೂನಷ್ಟು ಹಾಕೋದು. ಇದಕ್ಕೆ 1 ಟೀ ಸ್ಪೂನಷ್ಟು ಆಯಿಲ್ ಹಾಕಿಬಿಟ್ಟು ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಕ್ಯಾಪ್ ಮುಚ್ಚಿಬಿಟ್ರೆ ಬೇಗ ಬೆಂದೋಗುತ್ತೆ ಟೊಮೊಟೊ. ನೋಡಿ, ಈ ಥರ ಆಗಿದೆ. ಇನ್ನು ಯಾವ ಥರ ಆಗಿದೆ ಅಂದರೆ ಇಷ್ಟ ಆಗಿದೆ ಅಲ್ವಾ. ಸ್ವಲ್ಪ ಯಾವ ಕಡೆ ಬೆಂದಿಲ್ಲನೋ ಆ ಕಡೆ ತಿರುಗಿಸ್ಬಿಟ್ಟು ಬೆಂದಿರೋದನ್ನು ಈ ಥರ ತಿರುಗಿಸಿ ಇಡೋಣ. ಹಂಗಿದ್ರೆ ಎಲ್ಲ ಕಡೆ ಸರಿಯಾಗಿ ಬೇಯುತ್ತೆ. ನೋಡಿ, ಈ ಥರ ಆಗಿದೆ ಅಲ್ವಾ. ಈ ಕಡೆ ಬೆಂದಿಲ್ಲಲ್ವ, ಈ ಕಡೆ ತಿರುಗಿಸ್ಬಿಟ್ಟು ಈ ಥರ ಇಡಬೇಕು. ಹಂಗಿದ್ರೆ ಎಲ್ಲ ಕಡೆನೂ ಈಕ್ವಲಾಗಿ ಬೇಯುತ್ತೆ. ಸ್ಪೂನಲ್ಲಿ ಕರೆಕ್ಟಾಗಿ ಬರಲ್ಲ ಇದು ಟೊಮೊಟೊ, ಜಾರ್ಕೊಳ್ಳುತ್ತೆ. ಹಂಗಾಗಿ ಕೈಲೇ ಮಾಡ್ತಾಯಿದ್ದೀನಿ ನಾನು. ಇನ್ನು ಸ್ವಲ್ಪ ಹೊತ್ತು ಕ್ಯಾಪಾಗಿ ಮುಚ್ಚಿಬಿಟ್ಟು ಬೇಯಿಸ್ತೀನಿ. ನೀರೆಲ್ಲ ಬಿಟ್ಕೊಂಡಾಗಿದೆ, ಇದು ಟೊಮೊಟೊ ಬಿಟ್ಕೊತಾ ಇದೆ. ಇದನ್ನೆಲ್ಲನೂ ನೀಟಾಗಿ ಈ ಥರ ಮುಗಿಸ್ಬಿಟ್ಟು ಹಾಕಬೇಕು. ಇದಾದ ನಂತರ, ತಣ್ಣಗಾದ ನಂತರ ಮೇಲೆ ಸಿಪ್ಪೆ ಎಲ್ಲ ತೆಕ್ಕೋಬೇಕಿದನ್ನು. ಇದೊಂದು 1/4 kg ಟೊಮೊಟೊ ಇದೆ ಅಷ್ಟೇ. ಫ್ರೆಂಡ್ಸ್, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಎನ್ಕರೇಜ್ ಮಾಡಿ. ಹೊಸದಾಗಿ ಸ್ಟಾರ್ಟ್ ಮಾಡ್ತೀನಿ ಚಾನಲ್ನ. ಲೈಕ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೊಬ್ರು ನೋಡ್ಬೋದು. ನೀವು ಲೈಕ್ ಮಾಡೋದ್ರಿಂದ ಇನ್ನೊಬ್ರಿಗೂ ರೀಚ್ ಆಗುತ್ತೆ ವಿಡಿಯೋ. ಅದಕ್ಕೋಸ್ಕರ ಲೈಕ್ ಮಾಡಿ ಚಾನಲ್ನ. ಇದಿನ್ನು ಸ್ವಲ್ಪ ಮುಚ್ಚಿಟ್ಬಿಟ್ಟು ಈ ಕಡೆ ಕೂಡ ಬೇಯೋ ತನಕ ಮುಚ್ಚಿಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಆಗಿದೆಯಾ ನೋಡೋಣ. ನೋಡಿ, ಈ ಥರ ಆಗಿದೆ. ಇದು ಆಗಿದೆ, ಬೆಂದಾಗಿದೆ ಟೊಮೊಟೊ ಎಲ್ಲನೂ. ಇವಾಗ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಇದೇನಿದೆ ಅಲ್ವಾ ಟೊಮೊಟೊ ಎಲ್ಲ ಸ್ವಲ್ಪ ತಣ್ಣಗಾಗಬೇಕು. ಇದು ತಣ್ಣಗಾದ ನಂತರ ಮೇಲೆ ಸಿಪ್ಪೆ ಎಲ್ಲ ತೆಕ್ಕೋಬೇಕು. ಅಷ್ಟರಲ್ಲಿ ಹುರ್ಕೊಂಡಿರೋ ಪದಾರ್ಥಗಳನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಹುರಿದಿಟ್ಕೊಂಡಿದ್ನಲ್ವ ಶೇಂಗಾ ಬೀಜ, ಮೆಣಸಿನ್ಕಾಯಿ, ಕರಿಬೇವು, ಜೀರಿಗೆ ಎಲ್ಲ. ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬಿಡಿಸಿಟ್ಟು ಸಿಪ್ಪೆ ತೆಕ್ಕೊಂಡಿರೋ ಬೆಳ್ಳುಳ್ಳಿ, 1 ಟೀ ಸ್ಪೂನು ಬೆಲ್ಲ, ಆಮೇಲೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಇದನ್ನು ಮಿಕ್ಸಿ ಮಾಡ್ಕೊತೀನಿ. ತರೆಯಾಗಿ ಪೌಡ್ರ್ ಮಾಡ್ಕೊತೀನಿ. ತುಂಬ ನೈಸಾಗಿ ಪೌಡ್ರ್ ಮಾಡ್ಬೇಕಂತೇನಿಲ್ಲ, ತರೆಯಾಗಿ ಮಿಕ್ಸಿ ಮಾಡ್ಕೊಂಡ್ರೆ ಸಾಕು. ಇದನ್ನು ಪೌಡ್ರ್ ಮಾಡ್ಕೊತೀನಿ. ಫ್ರೆಂಡ್ಸ್, ನೋಡಿ, ಈ ಥರ ನೈಸಾಗಿ ಸಣ್ಣಾಗಿದೆ. ಇಷ್ಟಿದ್ರೆ ಸಾಕು. ಮತ್ತು ಟೊಮೊಟೊ ಹಾಕಿ ಮಿಕ್ಸಿ ಮಾಡ್ತಲ್ವ, ಆವಾಗ ಚೆನ್ನಾಗಿ
ಸಣ್ಣ ಆಗುತ್ತೆ ಇದು. ಇಷ್ಟು ಸಾಕು ಫ್ರೆಂಡ್ಸ್. ಈ ಬೆಂದಿರೋ ಟೊಮೆಟೊಗೆ ಸಿಪ್ಪೆ ತೆಕ್ಕೊಳ್ಬೇಕಿದು. ಈ ಥರ ನೋಡಿ, ಬಿಸಿ ಇರುತ್ತೆ, ಹುಷಾರು ಸ್ವಲ್ಪ. ನೋಡಿ ಈ ಥರ ಎತ್ತಿ ಬಿಟ್ಟರೆ ಬಂದುಬಿಡುತ್ತೆ ಸಿಪ್ಪೆ. ಈ ಥರ ಬಂದಿದೆ ಅಂದರೆ ಟೊಮೆಟೊ ಚೆನ್ನಾಗಿ ಬೆಂದಿದೆ ಅಂತ. ಇದೆಲ್ಲದಕ್ಕೂ ಸಿಪ್ಪೆ ತೆಕ್ಕೊತೀನಿ ನಾನು ಇದೇ ಥರನೇ. ನೋಡಿ ಫ್ರೆಂಡ್ಸ್, ಈ ಥರ ನೀಟಾಗಿ ಸಿಪ್ಪೆ ಎಲ್ಲ ತೆಕ್ಕೊಂಬಿಟ್ಟಿದ್ದೀನಿ ನಾನು. ನೋಡಿ ಈ ಥರ ಬಂದಿದೆ ಸಿಪ್ಪೆ ಎಲ್ಲನೂ ಮೇಲ್ಗಡೆಗೆ. ಇವಾಗ ಈ ಪೌಡ್ರ್ ಮಾಡ್ಕೊಂಡಿದ್ವಲ್ವ, ಇದ್ರ ಜೊತೆನೇ ಬೆಂದಿರೋ ಟೊಮೆಟೊ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನುಣ್ಣಗೆ ರುಬ್ಕೊತೀನಿ ಫ್ರೆಂಡ್ಸ್. ನೋಡಿ ಮಿಕ್ಸಿ ಹಾಕ್ಕೊಂಡ ನಂತರ ಈ ಥರ ಇಷ್ಟಿದ್ರೆ ಸಾಕು. ತುಂಬ ನುಣ್ಣಗೇನು ಪೇಸ್ಟ್ ಥರ ರುಬ್ಕೋಬೇಕಾಗಿಲ್ಲ. ಚಟ್ನಿ ಅಂದರೆ ಸ್ವಲ್ಪ ತರಿತರಿದ್ರೇ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಫ್ರೆಂಡ್ಸ್, ಇಷ್ಟಾಗಿದೆ. ಇದು ಯಾವುದ್ರ ಜೊತೆ ಕಾಂಬಿನೇಷನ್ ಅಂದರೆ ವೈಟ್ ರೈಸ್ ಇರುತ್ತಲ್ಲ, ಬಿಸಿ ವೈಟ್ ರೈಸ್ ಜೊತೆ ತುಪ್ಪದ ಜೊತೆ ತಿನ್ಬೋದು, ಅಥವಾ ಮಜ್ಜಿಗೆ ಇದ್ದರೆ ಸಾಕು. ಸಾಂಬಾರು ಎಲ್ಲ ಬೇಕಂತೇನಿಲ್ಲ. ಆಮೇಲೆ ಜೋಳದ ರೊಟ್ಟಿಗೆ ಚೆನ್ನಾಗಿರುತ್ತೆ. ಚಪಾತಿ ಪರೋಟ ಥರ ಮಾಡಿರ್ತೀವಲ್ವ, ಆ ಚಪಾತಿಗೂ ಬರುತ್ತೆ. ಪಲ್ಯ ಏನು ಬೇಕು ಅಂತಿಲ್ಲ ಚಪಾತಿ ಜೊತೆ, ಈ ಚಟ್ನಿ ಇದ್ದರೆ ಸಾಕು. ಅಷ್ಟು ಚೆನ್ನಾಗಿರುತ್ತೆ ಈ ಚಟ್ನಿ. ಪರೋಟ, ಚಪಾತಿ, ವೈಟ್ ರೈಸು, ಇದಕ್ಕೆಲ್ಲ ಜೋಳದ ರೊಟ್ಟಿ, ಇದಕ್ಕೆಲ್ಲ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಇದು. ಆಮೇಲೆ ಇದು 2 ದಿನ ಆದರೂ ಕೆಡೋದಿಲ್ಲ. ಫ್ರಿಡ್ಜ್ ಅಲ್ಲದೇ ಆಚೆನೇ 2 ದಿನ ಚೆನ್ನಾಗಿರುತ್ತೆ. ಇದಕ್ಕೆ ಈರುಳ್ಳಿ ಹಾಕಿಲ್ಲಲ್ವಾ, ಅದಕ್ಕೆ ಇದು ಆಚೆನೇ 2 ದಿನ ಚೆನ್ನಾಗಿರುತ್ತೆ, ಕೆಡೋದಿಲ್ಲ ಚಟ್ನಿ. ಆಮೇಲೆ ಬೆಲ್ಲ ಹಾಕಿದ್ದೀವಿ ಅಲ್ವಾ, ಬೆಲ್ಲ ಶೇಂಗಾ ಬೀಜ ಹಾಕಿರೋದ್ರಿಂದ ತುಂಬ ಹುಳಿ ಅಂತಲೂ ಅನಿಸೋದಿಲ್ಲ. ಇದು ತುಂಬ ಒಟ್ಟಿನಲ್ಲಿ ಚೆನ್ನಾಗಿರುತ್ತೆ. ನೀವು ಮಾಡಿ ಫ್ರೆಂಡ್ಸ್, ಚಟ್ನಿ ಮಾಡಿ ತಿಂದ್ಬಿಟ್ಟು ನೋಡಿ ಹೆಂಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನನ್ನ ಚಾನಲ್ನ. ಲೈಕ್ ಮಾಡಿ, ಒಂದು ಲೈಕ್ ಮಾಡಿದ್ರೆ ನಿಮ್ಮಿಂದ ಇನ್ನೊಬ್ಬರಿಗೆ ರೀಚ್ ಆಗುತ್ತೆ ವಿಡಿಯೋ, ಅದರಿಂದ ಹೆಲ್ಪ್ ಆಗುತ್ತೆ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.